ಆರೋಪವನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅವ್ನು ಯಾವ ತರ ಆರೋಪ ಮಾಡ್ತಾನೆ ಸರ್, ಅದು ಅವಂದು ಅಂತ. ಅವ್ನು ಕೊಟ್ಟಿರೋದಕ್ಕೆ ಏನ್ ಪ್ರೂಫ್ ಇದೆ? ಇನ್ಕ್ಲೂಡಿಂಗ್ ಸ್ಟಾರ್ಟ್ ಫ್ರಮ್ ದ ಟಾಪ್, ಲೈಕ್ ಏನಿರ್ತಾರೆ ರಿಜಿಸ್ಟ್ರೇಷನ್ ಇಂದ ಹಿಡಿದು ಬುಕ್ಕಿಂಗ್ ಅಮೌಂಟ್ ಇಂದ ಹಿಡಿದು ಯೂತ್ ತನಕನು ಸರ್, ಈ ತಿಂಗಳು ತನಕನು ನಾನ್ EMI ಕಟ್ತಾ ಇದ್ದೀನಿ. ಆಯ್ತಾ? ಎಲ್ಲ ನಾನು ಸ್ಯಾಲ್ರಿಡ್ ಪರ್ಸನ್, ನಾನು ಹೌಸ್ ವೈಫ್ ಅಲ್ಲ ಸರ್. ಆಯ್ತಾ? ನಾನು ಇದುವರೆಗೂ ಕಟ್ತಾ ಇದ್ದೀನಿ. ಈಗ ಮನೆ ಯಾರಿಗೆ ಸೇರಿದ್ದು ಅಂತ ಮೇಡಮ್? ಸರ್ ನಂದು ನನ್ನ ಹಸ್ಬೆಂಡ್ ಜಾಯಿಂಟ್ ಅಕೌಂಟ್ ಅದು. ಅಂದ್ರೆ ಇದು ನಿಮ್ಮ ತಂದೆ ಅವರಿಂದ ಬಂದಿದ್ದ ಇಲ್ಲ ನೀವು ಪರ್ಚೇಸ್ ಇಲ್ಲ ಸರ್, ನಂದು ಸ್ವಯಾಜಿತ ಆಸ್ತಿ ಸರ್, ನಾನ್ ಪರ್ಚೇಸ್ ಮಾಡಿರೋದು. ಅದೇಂಗೆ ಸರ್ ತಂದೆದಾಗ? ತಂದೆಯಿಂದ ಬಂದ್ರೆ ಅವ್ನು ಫೈಟ್ ಮಾಡ್ಲಿ, ಕೊಟ್ಬಿಡ್ತೀನಿ. ತಂದೆದಲ್ಲ ಸರ್, ನಾನ್ ದುಡ್ದಿರೋದು. ನನ್ ಗಂಡ ಆರ್ಮಿಯಲ್ಲಿ ಇದ್ದಿದ್ದು, 24 years ಸರ್ವಿಸ್ ಮಾಡಿ ಬಂದಿದ್ದಾರೆ. ನಾನು ನನ್ ಗಂಡ ಕಷ್ಟಪಟ್ಟು ದುಡ್ದಿರೋ ಇದು ಸರ್ ಮನೆ ಇದು. ಅವ್ರು ಹೇಳ್ತದಾನೆ ಮೇಲ್ಗಡೆ ಒಂದ್ ಮನೆ ಇದೆ. ಹೌದು, ಮೇಲ್ಗಡೆ ಒಂದ್ ಮನೆ ಇದೆ, ಅದನ್ನ ಬಾಡಿಗೆ ಬಿಟ್ಟು ಈ ಮನೆ ಕಟ್ತಾ ಇದೆ. ಈಗ ಕೆಳಗಡೆ ಮನೆ ಬಾಡಿಗೆ ಕೊಡ್ತೀನಿ, ನಾನ್ ಇರ್ತೀನಿ ಅಂತ ಅವ್ರ ಮದ್ವೆ ಆಗಿ ಬಂದ್ಮೇಲೆ ಹೇಳಿದ್ರು, ಕೊಟ್ಟಿದೀನಿ. 1 ತಿಂಗಳು ಕೊಟ್ಬಿಟ್ಟು ಮಾನ್ಯ ತಿಂಗಳಿಂದ ನನಗೆ ಮನೆ ಬರ್ಕೊಡು ಅಂದ್ರೆ ಯಾವನ್ ಸರ್ ಕೊಡ್ತಾರೆ? ಅಷ್ಟೇ ಸರ್ ಆಗ್ತಿರೋದು. ಡಾಕ್ಯುಮೆಂಟ್, ಕ್ಲಿಯರ್ ಕಟ್ ಡಾಕ್ಯುಮೆಂಟ್, ನಂದು ಸೇಲ್ ಡೀಡ್ ವಿತ್ ಅಗ್ರಿಮೆಂಟ್ ಪ್ಲಸ್ ಏನ್ ಹೇಳ್ತಾರೆ ಖಾತಾ, ಕಂದಾಯ, ಟ್ಯಾಕ್ಸ್ ಪೇಡ್ ಅಮೌಂಟ್ ಎಲ್ಲ ನಂದೇ ಸರ್. ಇದುವರೆಗೂ ನನ್ನ ಕ್ರೆಡಿಟ್ ಕಾರ್ಡ್ ಇಂದ, ಡೆಬಿಟ್ ಕಾರ್ಡ್ ಇಂದ, ನನ್ನ ಸ್ಯಾಲರಿ ಅಕೌಂಟ್ ಇಂದ ಹೋಗ್ತಾ ಇರೋದು. ಅವ್ನು ಇವಾಗ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಏನ್ ಪ್ರೂಫ್ ಇದೆ ಸರ್? ಕೊಟ್ಟಿದೀನಿ, ಅಲ್ಲಿ ಕೊಟ್ಟಿದೀನಿ, ಇಲ್ಲಿ ಕೊಟ್ಟಿದೀನಿ, ಪ್ರೂಫ್ ಕೊಡು. ಸ್ಟೇಷನ್ ಅದೇ ಕೇಳ್ತಾರೆ, ಪ್ರೂಫ್ ಕೊಡು ಅಂತ ಹೇಳ್ತಿದಾರೆ. ಸ್ಟೇಷನ್ ಅಲ್ಲಿ ಇಲ್ಲ ಸರ್, ಸಿವಿಲ್ದು ನಡ್ಸ್ಕೊಂತೀನಿ, ಸಿವಿಲ್ಗಿಂತ ಮುಂಚೆ ಇಲ್ಲಿ ತೋರ್ಸಪ್ಪ ಅಂತಿದ್ದಾರೆ. ನನ್ನ ಹತ್ರ ಇಲ್ಲಿ ತೋರ್ಸಲ್ಲ, ನಾನು ಎಲ್ಲಿ ತೋರ್ಸ್ಬೇಕು ಅಲ್ಲಿ ತೋರಿಸ್ತೀನಿ. ಕ್ಯಾಶ್ ಅಲ್ಲಿ ಕೊಟ್ಟಿದೀನಿ. ಕ್ಯಾಶ್ ಎಲ್ಲಿ ಸರ್? ಯಾವಾಗ ಸರ್? 2018-19 ಡಿಮಾನಿಟೇಷನ್ ಟೈಮಲ್ಲಿ ಯಾವನ್ ಸರ್ ಕ್ಯಾಶ್ 30 ಲಕ್ಷ 40 ಲಕ್ಷ ಕ್ಯಾಶ್ ಕೊಡ್ತಾರೆ? ಅವ್ನ್ ಕೊಟ್ಟಿದ್ದಾನಂತ ಅವ್ನ್ ಹೇಳ್ತಾ ಇದ್ದಾನೆ. ಈ ಮನೆ ನಾನು ಅವ್ನ್ ಕೊಟ್ಟಿದ್ದಕ್ಕೆ ಇನ್ನೊಂದ್ ಮನೆ ತಗೊಂಡಿದ್ದಾಳೆ ಸರ್, ಅದು ಲೋನ್ ಅಲ್ಲಿ ನಡೀತಾ ಇದೆ ಸರ್. ಅದನ್ನು ಕಟ್ತಾ ಇದೀನಿ, ಇದನ್ನು ಟೋಟಲ್ 75,000 ಲೋನ್ ಕಟ್ತಾ ಇದೀವಿ ಸರ್, ನಾನು ನನ್ನ ಹಸ್ಬೆಂಡ್. ಅವ್ರು ಯಾವ್ದೂ ಕೊಟ್ಟಿಲ್ಲ